ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಮಂಗಳವಾರದ ಸಂಚಿಕೆಯ ಒಂದು ಸಣ್ಣ ಪ್ರೋಮೋ ವಿಡಿಯೋವನ್ನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಇದುವರೆಗೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೂ ಟಿ ವಿಗಿಂತ ಮುಂಚೆ ನಾನು ಧಾರಾವಾಹಿಯ ಎಲ್ಲ ಮಾಹಿತಿಯನ್ನು ನನ್ನ ಚಾನಲಿನಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಎಲ್ಲರಿಗಿಂತ ಮೊದಲೇ ಬಂದು ತಲುಪಬೇಕಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿದರೆ ನಾನು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ಮುಂಚೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ನೀವು ಧಾರಾವಾಹಿಯ ಎಲ್ಲ ಮಾಹಿತಿಗಳನ್ನು ತಿಳ್ಕೊಳ್ಬೋದು ಸ್ನೇಹಿತರೆ. ಹಾಗಿದ್ರೆ ಮಂಗಳವಾರದ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಏನೆಲ್ಲ ನಡೆಯುತ್ತೆ, ಯಾವೆಲ್ಲ ಸನ್ನಿವೇಶಗಳು ಇವತ್ತಿನ ಒಂದು ಧಾರಾವಾಹಿಯಲ್ಲಿ ಆಗುತ್ತೆ ಅನ್ನೋದನ್ನು ಮೊದಲಿಗೆ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹ ಮತ್ತು ಬಂಗಾರಮ್ಮ ಇಬ್ಬರು ಹಾಲು ಜೇನಿನಂತೆ ಬೆರೆತು ಅತ್ತೆ ಸೊಸೆ ಒಂದಾಗಿದ್ದು ಆಗಿದೆ. ಹಾಗೆಯೇ ರಾಧ ಮಾಡಿದ ಕುತಂತ್ರದಿಂದ ಸ್ನೇಹಾಳ ಮೇಲೆ ಇದ್ದಂಥ ಕೋಪ ಎಲ್ಲವೂ ಸಹ ಬಂಗಾರಮ್ಮನಿಗೆ ಕರಗಿ ನೀರಾಗಿ ಹೋಗಿದೆ. ಹಾಗಾಗಿ ಸ್ನೇಹ ಬಂಗಾರಮ್ಮನ ಸೊಸೆ ಅಂತ ಬಂಗಾರಮ್ಮ ಹೆಮ್ಮೆಯಿಂದ ಹೇಳ್ತಿರ್ತಾಳೆ. ಇಂಥ ಒಂದು ಸಂದರ್ಭದಲ್ಲಿ ದೊರೆಗಿಳಿದು ಈ ಮನೆಯ ಹೆಣ್ಣು ಮಗಳ ಮಡಿಲು ತುಂಬುವುದಕ್ಕೆ ಬರ್ತಿದೆ, ಈ ಮನೆಗೆ ಒಂದು ಪುಟ್ಟ ಕಂದಮ್ಮ ಬರ್ತಿದೆ ಅಂತ ಹಾಲಕ್ಕಿ ನುಡಿಸುವವರು ಹೇಳಾಗಿದೆ. ಈ ಒಂದು ಸಂದರ್ಭದಲ್ಲಿ ಆ ಒಂದು ಮಾತನ್ನು ಪುಟ್ಟಕ್ಕನ ಮನೆಗೆ ಹೋಗಿ ಪುಟ್ಟಕ್ಕನಿಗೂ ಸಹ ಬಂಗಾರಮ್ಮ ಸ್ನೇಹ ಕಂಟಿ ಹೋಗಿ ಹೇಳಿ ಬಂದಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಸುಮ ಮತ್ತು ಅವರವ ಇಬ್ಬರೂ ಸಹ ಇದ್ದು IAS ಆಗುವ ಕನಸನ್ನು ಮರೆತು ಬಿಟ್ಟಿಯ ಸ್ನೇಹ, ಈ ಎಲ್ಲ ಒಂದು ಗೊಂದಲಗಳ ಮಧ್ಯೆ ನಿನ್ನ ಕನಸನ್ನೇ ಮರೆತು ಬಿಟ್ಟಿಯಲ್ಲ ಅಂತಂದು ಹೇಳಿ ಪುಟ್ಟಕ್ಕ ನೆನಪಿಸ್ತಾಳೆ. ಆ ಒಂದು ಮಾತನ್ನು ಕೇಳಿದಂಥ ಬಂಗಾರಮ್ಮನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಅಂತಹ ಒಂದು ಒಳ್ಳೆ ಅಧಿಕಾರಿ ಆಗಬೇಕಾಗಿದ್ದಂಥ ನನ್ನ ಸೊಸೆ ನನ್ನ ಮನೆಗೋಸ್ಕರ ಬದಲಾದ್ಲಲ್ಲ ಅನ್ನೋ ಒಂದು ಖುಷಿನೂ ಇರುತ್ತೆ. ಹಾಗಾಗಿ ಅವಳಿಗೆ ಇನ್ನೊಂದು ಆಸೆಯೂ ಸಹ ಬಂಗಾರಮ್ಮನಿಗೆ ಹುಟ್ಟುತ್ತದೆ. ಸ್ನೇಹ ಬಂಗಾರಮ್ಮನ ಅತ್ತೆ ಅಂತ ಯಾವ ರೀತಿ ಬಂಗಾರಮ್ಮನ ಸೊಸೆ ನಾನು ಅಂತ ಹೇಳ್ತಿರ್ತಾರೋ ಹಾಗೆಯೇ ಬಂಗಾರಮ್ಮನಿಗೂ ಸಹ ನಾನು ಸ್ನೇಹಳ ಅತ್ತೆ ಬಂಗಾರಮ್ಮ ಅನ್ನಿಸ್ಕೊಳ್ಳುವ ಒಂದು ಹೆಮ್ಮೆವಿರಬೇಕು ನನಗೂ. ಹಾಗಾಗಿ ಇವತ್ತಿನಿಂದ ನೀನು IAS ಆಫೀಸರ್ ಆಗೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಳ್ಬೇಕು, ನೀನು ಪರೀಕ್ಷೆಯನ್ನು ಬರೀಬೇಕು, ನೀನು ಒಂದು ಒಳ್ಳೆಯ ಅಧಿಕಾರಿ ಆಗಬೇಕು ಸ್ನೇಹ, ಎಲ್ಲರಿಗೂ ನೀನು ಮಾದರಿ ಆಗಬೇಕು ಅಂತ ಅವಳ ಒಂದು ಕನಸಿಗೆ ಒಂದು ಕನ್ನಡಿಯಾಗಿ ಅವಳಿಗೆ ಸ್ನೇಹನಿಗೆ IAS ಆಫೀಸರ್ ಆಗೋದಕ್ಕೆ ಹುರಿದುಂಬಿಸುತ್ತಿದ್ದಾರೆ ನಮ್ಮ ಬಂಗಾರಮ್ಮನವರು. ಯಾಕಂತಂದರೆ ಎಲ್ಲ ಅತ್ತೆಯರು ಬಂಗಾರಮ್ಮನ ಥರ ಅತ್ತೆ ಸಿಕ್ಬಿಟ್ರೆ ಸ್ನೇಹ ಅಂತ ಸೊಸೆಯವರ ಕನಸು ಪ್ರತಿಯೊಂದು ಮನೆಯಲ್ಲೂ ನನಸಾಗುತ್ತದೆ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ ಸ್ನೇಹಿತರೆ. ಈ ಒಂದು ಪರೀಕ್ಷೆನ ನೀನು ಬರೀತೀಯಲ್ಲವಾ, IAS ಆಫೀಸರ್ ಆಗ್ತೀಯ ತಾನೆ ಅಂತಂದೇಳಿ ಸ್ನೇಹನ ಬಂಗಾರಮ್ಮ ಕೇಳ್ತಾಳೆ. ಆಗ ಸ್ನೇಹ ಅತ್ತೆ ಅಂತೇಳಿ ತುಂಬು ಹೃದಯದಿಂದ ಅವ್ರನ್ನ ಹಗ್ ಮಾಡ್ತಾಳೆ ಸ್ನೇಹಿತರೆ. ಹಾಗೆಯೇ ಮನೆಯವರೆಲ್ಲರನ್ನ ಕರೆದು ಸ್ನೇಹಗೆ ಇನ್ನು ಮುಂದೆ ಯಾರು ಯಾವ ಕೆಲಸನೂ ಹೇಳಬಾರ್ದು ಅಂತ ಮನೆಯವರೆಲ್ಲರಿಗೂ ಹೇಳ್ತಾರೆ. ಆಗ ಕಂಟಿ ಯಾಕವ ಅಂತ ಕೇಳ್ತಾನೆ. ಆಗ ಬಂಗಾರಮ್ಮ ಇಲ್ಲ, ನನ್ನ ಸೊಸೆ IAS ಆಫೀಸರ್ ಆಗ್ತಾಳೆ, ಅವಳು ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ತಾಳೆ, ಹಾಗಾಗಿ ಅವಳಿಗೆ ಯಾರು ಏನು ಹೇಳಬಾರ್ದು, ಅವಳಿಗೇನು ತೊಂದರೆಯನ್ನು ಕೊಡಬಾರ್ದು, ಮತ್ತು ಅವಳಿಗೇನು ಬೇಕು ಬೇಡಗಳನ್ನೆಲ್ಲವನ್ನು ರಾಧಾ ನೀನೇ ನೋಡಬೇಕು ಅಂತ ಈ ಒಂದು ಜವಾಬ್ದಾರಿಯನ್ನು ರಾಧಾಗೆ ವಹಿಸಿದ್ದಾರೆ ಬಂಗಾರಮ್ಮನವರು. ರಾಧಾ ಸ್ನೇಹ ಮತ್ತು ಬಂಗಾರಮ್ಮನನ್ನು ದೂರ ಮಾಡ್ತೀನಿ, ನಮ್ಮ ಅತ್ತೆಯಿಂದ ನಿನ್ನ ಹೊರಗಡೆ ಕತ್ತು ಹಿಡಿದು ದೂಕೋ ಹಾಗೆ ಮಾಡ್ತೀನಿ, ಮನೆಯಿಂದ ನಿನ್ನ ಹೊರಗಡೆ ಹಾಕಿಸ್ತೀನಿ ಅಂತ ಕೂಗಾಡ್ತಾ ಇದ್ಲು ಸ್ನೇಹ ಮೇಲೆ. ಆದರೆ ಈಗ ಸ್ನೇಹಳ ಪ್ರತಿಯೊಂದು ಕೆಲಸವನ್ನು ಬಂಗಾರಮ್ಮ ರಾಧನಿಗೆ ವಹಿಸಿದ್ದಾರೆ. ಮುಂದೆ ಏನೆಲ್ಲ ಆಗುತ್ತೆ, ರಾಧಾ ಏನಾದರೂ ಕುತಂತ್ರವನ್ನು ಮತ್ತು ಸ್ನೇಹಳ ಒಂದು ಪರೀಕ್ಷೆಯ ತಯಾರಿಯಲ್ಲಿ ಇರಬೇಕಾದಾಗ ಸ್ನೇಹ ಪರೀಕ್ಷೆ ಬರೆಯೋದಕ್ಕೆ ಆಗದೇ ಇರೋ ರೀತಿ ಏನಾದರೂ ತೊಂದರೆಯನ್ನು ಕೊಡೋದಕ್ಕೆ ರಾಧಾ ಮತ್ತೊಂದು ಕುತಂತ್ರವನ್ನು ಮಾಡ್ತಾಳೆ. ಸ್ನೇಹ IAS ಆಫೀಸರ್ ಆಗಿ ಬಂಗಾರಮ್ಮನ ಹೆಸರನ್ನು ಉಳಿಸ್ತಾಳ ಮತ್ತು ಬಂಗಾರಮ್ಮನ ಆಸೆಯಂತೆ ಬಂಗಾರಮ್ಮ ಸ್ನೇಹನ ಅತ್ತೆ ಅನ್ನಿಸ್ಕೊಳ್ಳೋ ಹಾಗೆ ಸ್ನೇಹ ಹೆಮ್ಮೆಯಿಂದ ಅಧಿಕಾರಿ ಆಗ್ತಾಳೆ. ಮುಂದೆ ಏನೆಲ್ಲ ಆಗುತ್ತೆ, ಯಾವೆಲ್ಲ ತಿರುವುಗಳೊಂದಿಗೆ ಈ ಧಾರಾವಾಹಿ ಮುಂದುವರಿಯುತ್ತೆ ಅನ್ನೋದನ್ನು ನಾನು ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ.